So this completes your statistics. Next, we need to discuss some SE questions. SE is very important for your second PUC because so JEE is a very important exam. Your so future net turn ಮಾಡ್ತಕ್ಕಂಥ ಒಂದು so point is JEE exams. ಸೊ ನೀವೆಲ್ಲಾದ್ರೂ ಅಡ್ಮಿಷನ್ಸ್ ಆಗಬೇಕಾದ್ರೆ ಸೊ ಥ್ರೂಔಟ್ ಇಂಡಿಯಾ ಸೊ IIT NIT ಸೊ ASC ನಲ್ಲಿ ಸೊ ನೀವು ಅಡ್ಮಿಷನ್ಸ್ ಆಗಬೇಕಾದ್ರೆ ಇಟ್ಸ್ ವೆರಿ ಮಚ್ ಎಸೆನ್ಸಿಯಲ್. ಸೊ JEE ಅಡ್ವಾನ್ಸ್ ಅಂಡ್ ಮೇನ್ಸ್ ಪಾಸ್ ಮಾಡಲೇಬೇಕು. ಅದರಲ್ಲೂ ಕೂಡ ನೀವು ಸ್ಟ್ಯಾಟಿಸ್ಟಿಕ್ಸ್ ಅಲ್ಲಿ ನೋಡಿದ್ರೆ ಇಟ್ಸ್ ವೆರಿ ಇಂಪಾರ್ಟೆಂಟ್ ಮತ್ತೆ ಈಸಿ ಕ್ವಶನ್ಸ್, ವೆರಿ ಸಿಲ್ಲಿ ಕ್ವಶನ್ಸ್ ಇರ್ತವೆ. ಹಾಗಾಗಿ ಈ ಕ್ವಶನ್ಸ್ ಅನ್ನ ಸ್ಕಿಪ್ ಮಾಡಲೇಬಾರ್ದು ನೀವು JEE ಪರ್ಪಸ್ ಅಲ್ಲಿ. ಅರ್ಥ ಆಗಿದೆಯಾ? ಇಟ್ಸ್ ವೆರಿ ವೆರಿ ಈಸಿ ಕ್ವಶನ್ಸ್ ಇರುತ್ತೆ. ಜಸ್ಟ್ ಮೀನ್ ಅಂಡ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ಸ್ ಮೇಲೆ ಆಲ್ಮೋಸ್ಟ್ ಆಲ್ ಕ್ವಶನ್ಸ್ ಗಳನ್ನ ಕೇಳಿದ್ದಾರೆ. ಸೊ ಏನು ಚೇಂಜ್ ಮಾಡಿಲ್ಲ, ಕ್ವಶನ್ಸ್ ಗಳನ್ನ ಚೇಂಜ್ ಮಾಡಕ್ ಆಗೋದು ಇಲ್ಲ ಇಲ್ಲಿ. ಇಟ್ಸ್ ವೆರಿ ವೆರಿ ಈಸಿ ಕ್ವಶನ್ಸ್ ಇರ್ತವೆ, ಮಕ್ಕಳ ಸ್ಕಿಪ್ ಮಾಡಬಾರ್ದು. ಓಕೆನಾ? ಎಸ್, ಇಟ್ಸ್ 4 ಮಾರ್ಕ್ಸ್ ತುಂಬಾ ಈಸಿಯಾಗಿ ಬರುತ್ತೆ. ಅದಕ್ಕಿಂತ ಮುಂಚೆ ಇಲ್ಲಿ ಕ್ವಶನ್ಸ್ ಗಳನ್ನ ನೀವೇ ಡಿಸ್ಕಸ್ ಮಾಡಬೇಕು. ಲೆವೆಲ್ 1 ಲೆವೆಲ್ 2 ಕ್ವಶನ್ಸ್. ಅದಕ್ಕೆ ಸಮ್ ಏನು ಸಿನಾಪ್ಸಿಸ್ ಇದಾವೆ, ಎಕ್ಸ್ಟ್ರಾ ಸಿನಾಪ್ಸಿಸ್ ಏನ್ ಬೇಕು ನಿಮ್ಗೆ, ಆ ಸಿನಾಪ್ಸಿಸ್ ಗಳನ್ನ 1 by 1 ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ಆ ಸಿನಾಪ್ಸಿಸ್ ಗಳನ್ನ ನೋಟ್ ಡೌನ್ ಮಾಡ್ಕೊತಾ ಹೋಗ್ಬೇಕು ನೀವು. ಓಕೆ, ಸೊ ಫಸ್ಟ್ ಇಲ್ಲಿ ನೋಡಿದ್ವಿ, ಮೀನ್ ನೋಡಿದ್ವಿ. ಸೊ ಮೀನ್, ಎಸ್, ಸೊ ಒನ್ಸ್ ಅಗೈನ್ ಇದನ್ನ ಎಕ್ಸ್ಪ್ಲೈನ್ ಮಾಡೋ ಅವಶ್ಯಕತೆ ಇಲ್ಲ. ಸೊ ಮೀನ್ ಆಫ್ ದಿ ಡಾಟಾ, ಸೊ ಮೀನ್ ಆಫ್ ದಿ ಡಾಟಾ ಆಲ್ರೆಡಿ ಅನ್ಗ್ರೂಪ್ ಕೊಟ್ಟಿದ್ದೀನಿ. ಸೊ ಡಿಸ್ಕ್ರೀಟ್ ಕೊಟ್ಟಿದ್ದೀನಿ, ಕಂಟಿನ್ಯೂಸ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಗೆ, ಸೊ ಅನ್ಗ್ರೂಪ್ ಡಾಟಾ ಎಲ್ಲ ಫಾರ್ಮುಲಾ ಕೊಟ್ಟಿದ್ದೀನಿ. ಸೊ ನೆಕ್ಸ್ಟ್ ಏನಿದಕ್ಕೆ ಎಕ್ಸ್ಟ್ರಾ ಇನ್ಫಾರ್ಮೇಶನ್ಸ್ ಕಲಿಬಹುದು ಅಂದ್ರೆ ಇಸ್ ದ ಫಾರ್ ಎಕ್ಸಾಂಪಲ್ ಸೊ x1 x2 x3 xn bn ಅಬ್ಸರ್ವೇಷನ್. ಸೊ xn bn ಅಬ್ಸರ್ವೇಷನ್ಸ್ ಅಂದ್ಮೇಲೆ ಸೊ ಇದಕ್ಕೊಂದು ಮೀನ್ ಇರುತ್ತೆ x ಬಾರ್, ರೈಟ್? x1 to xn be the n observations, each observation having so one mean x bar, ಕರೆಕ್ಟಾ? ಎಸ್, ಇದಕ್ಕೊಂದು ಮೀನ್ ಇರುತ್ತೆ. ಸಪೋಸ್ ಸೊ ಈಚ್ ಅಂಡ್ ಎವ್ರಿ ಟರ್ಮ್ ಆಫ್ ಪ್ರೀವಿಯಸ್ ಅಬ್ಸರ್ವೇಷನ್ ಗೆ ಸಪೋಸ್ ಏನನ್ನ ಆಡ್ ಮಾಡಿದೆ ಅನ್ಕೊಳ್ಳಿ, ಸಮ್ ನಾನ್ ಜೀರೋ ಕಾನ್ಸ್ಟೆಂಟ್ ಅನ್ನ ಆಡ್ ಮಾಡಿದೆ. ಸಪೋಸ್ k ಪ್ಲಸ್ x1 k ಪ್ಲಸ್ x2 ನೆಕ್ಸ್ಟ್ ಅಪ್ ಟು ಸೊ ಆನ್, ಸೊ k ಪ್ಲಸ್ xn. ಸೊ ಇವಾಗ ಇದಕ್ಕೊಂದು ಮೀನ್ ಇರುತ್ತೆ. ಸೊ ಈ ಅಬ್ಸರ್ವೇಷನ್ ಗೆ ನೋಡಿ, x1 to xn ಗೆ ಮೀನ್ ಏನು x ಬಾರ್. ಹಾಗಾದ್ರೆ ಸೊ ಪ್ರತಿ ಟರ್ಮಿಗೆ ಏನ್ ಮಾಡಿದೀನಿ, ಒಂದ್ ಸಮ್ ನಾನ್ ಜೀರೋ ಕಾನ್ಸ್ಟೆಂಟ್ ಅನ್ನ ಆಡ್ ಮಾಡಿದೀನಿ. ಸೊ ಇವಾಗ ನ್ಯೂ ಅಬ್ಸರ್ವೇಷನ್ ಬಂತು. ಈ ನ್ಯೂ ಅಬ್ಸರ್ವೇಷನ್ಗೂ ಎಕ್ಸ್ ಬಾರ್ ಇರಂಗಿಲ್ಲ, ಮೀನ್. ಸೊ ಮೀನ್ ಚೇಂಜ್ ಆಗುತ್ತಲ್ವಾ? ಹಾಗಾದ್ರೆ ಸೊ ವಾಟ್ ಇಸ್ ದ ಮೀನ್ ಅಂತ ನೋಡಿದ್ರೆ ಸೊ k ಪ್ಲಸ್ ಎಕ್ಸ್ ಬಾರ್. ಸೊ ಪ್ರೀವಿಯಸ್ ಮೀನ್ ಏನಿತ್ತು ಅದಕ್ಕೆ ಜಸ್ಟ್ ಪ್ರೀವಿಯಸ್ ಮೀನಿಗೆ ಆಡ್ ಆಗುತ್ತೆ ಏನು, k ಇಸ್ ವಾಟ್, ನಾನ್ ಜೀರೋ ಕಾನ್ಸ್ಟೆಂಟ್. ಹಾಗಾದ್ರೆ ಸಪೋಸ್ ಸೊ ಎ ನಾನ್ ಜೀರೋ ಕಾನ್ಸ್ಟೆಂಟ್ added to each and every term of the sequence ಅಥವಾ observations, then the new mean of the new observation is so increase ಆಗಿದೆ. ಎಷ್ಟು? so is old mean, so is the k unit increase ಆಗಿದೆ. so just old mean ಗೆ so k unit increase ಆಗಿದೆ mean, ಹೌದಲ್ವಾ? ಎಸ್, ಹಾಗಾದ್ರೆ ಪ್ರತಿ ಒಂದು ಡಾಟಾ ಪಾಯಿಂಟ್ ಸೊ ಏನನ್ನ ಆಡ್ ಮಾಡಿದ್ವೋ ಅಷ್ಟು ರೈಸ್ ಆಗುತ್ತೆ ಓಲ್ಡ್ ಮೀನ್ಗೆ, ಹೌದಾ? ಹಾಗಾದ್ರೆ ಸಪೋಸ್ ಸೊ ಇಲ್ಲಿ ಸಪೋಸ್ ಇದು ಆಡ್ ಮಾಡಿದೀನಿ, ಸಬ್ಟ್ರಾಕ್ಟ್ ಮಾಡಿದ್ರೆ ಅಷ್ಟೇ ಯೂನಿಟ್ ಡಿಕ್ರೀಸ್ ಆಗುತ್ತೆ. ಸೊ ಸಪೋಸ್ ನಾನ್ ಕಾನ್ಸ್ಟೆಂಟ್ ಅಂದ್ರೆ ಸ್ಕೇಲಾರ್, ಸೊ ಈಚ್ ಅಂಡ್ ಎವ್ರಿ ಟರ್ಮ್ ಇಂದ ಸಬ್ಟ್ರಾಕ್ಟ್ ಮಾಡಿದ್ರೆ ಸೊ ಈ ಮೀನ್ ಇಂದ ಏನಾಗುತ್ತೆ, ಸಮ್ ಸಬ್ಟ್ರಾಕ್ಟ್ ಆಗುತ್ತೆ, ಹೌದಲ್ವಾ? ಸೊ ಸಬ್ಟ್ರಾಕ್ಟ್ ಆಗುತ್ತೆ. ಇಸ್ a new mean is x bar minus k. x bar minus k. ಸಪೋಸ್ ಇಲ್ಲಿ ಅಡಿಷನ್ ಮಾಡಿದ್ವಿ, ಸಬ್ಟ್ರಾಕ್ಷನ್ ಮಾಡಿದ್ವಿ, ಮಲ್ಟಿಪ್ಲಿಕೇಶನ್ ಮಾಡೋದು ಏನಾಗುತ್ತೆ, k into x1, so k into x2 up to so on k into xn. So k times x bar ಆಗುತ್ತೆ, k times x bar. So mean of this data is x bar. So mean of this new observation is k times x bar. ನಾವೇನನ್ನ ಮಲ್ಟಿಪ್ಲಿಕೇಶನ್ ಮಾಡ್ತೀವಿ ಈಚ್ ಅಂಡ್ ಎವ್ರಿ ಟರ್ಮ್ಗೆ ಅಷ್ಟು ಯೂನಿಟ್ ರೈಸ್ ಆಗುತ್ತೆ, ಅಷ್ಟು ಟೈಮ್ಸ್ ರೈಸ್ ಆಗುತ್ತೆ. ಸೊ ಓಲ್ಡ್ ಮೀನ್ ಅಂತ. ಓಕೆ, ಸಪೋಸ್ ಈಗ ಡಿವೈಡ್ ಮಾಡೋದು ಅನ್ಕೊಳ್ಳಿ. ಸೊ x1 by k, so x2 by k, so x3 by so k, so up to so on xn by k. ಸೊ ಇದು ಎಷ್ಟು ಯೂನಿಟ್ ಡಿಕ್ರೈಸ್ ಆಗುತ್ತೆ ಅಂದ್ರೆ ಸೊ k ಯೂನಿಟ್, ಸೊ 1 by k ಯೂನಿಟ್ಸ್ ಇಂಟು x ಬಾರ್. So 1 by k into x bar.
ಸೊ ಕೆ ಪಾಸಿಟಿವ್ ಆದ್ರೆ ಸೊ ಇಲ್ಲಿ ಪಾಸಿಟಿವ್ ಟೈಮ್ಸ್ ಆಗುತ್ತೆ, ನೆಗೆಟಿವ್ ಆದ್ರೆ ಸೊ ನೆಗೆಟಿವ್ ಆಗುತ್ತೆ. ಅರ್ಥ ಆಗ್ತಿದೆ ಮಕ್ಕಳ? ಸೊ ಇದು 4 ಡಾಟಾ ಪಾಯಿಂಟ್ಸ್. ಸಪೋಸ್ ಈಚ್ ಅಂಡ್ ಎವ್ರಿ ಡಾಟಾ ಪಾಯಿಂಟ್ಸ್ ಗೆ ಸಮ್ ನಾನ್ ಜೀರೋ ಕಾನ್ಸ್ಟೆಂಟ್ ಅನ್ನ ಆಡ್ ಮಾಡಿದ್ರೆ ಸೊ ಇವಾಗ ಮೀನ್ ಏನ್ ಬರುತ್ತೆ ಅಂದ್ರೆ ಸೊ ಕೆ ಪ್ಲಸ್ ಎಕ್ಸ್ ಬಾರ್ ಬರುತ್ತೆ. ಕೆ ಪ್ಲಸ್ ಎಕ್ಸ್ ಬಾರ್. ಸಪೋಸ್ ಫಾರ್ ಎಕ್ಸಾಂಪಲ್ ಸೊ 1 2 3 4 5. ಸೊ ವಾಟ್ ಈಸ್ ದ ಮೀನ್ ಅಂತ ನೋಡಿದ್ರೆ 3 ಇಸ್ ದ ಮೀನ್. 3 ಇಸ್ ದ ಮೀನ್. ಇದು ಕ್ಯಾಲ್ಕುಲೇಟ್ ಮಾಡಿದ್ರೆ is the 3 is the mean. Suppose so 3 is added each and every term of observation ಅಂದ್ರೆ so 1 plus 3, so 2 plus 3, so 3 plus 3, so 4 plus 3, so 5 plus 3. is the mean ಎಷ್ಟು ಬರುತ್ತೆ ಅಂದ್ರೆ so is the old mean plus ಎಷ್ಟನ್ನ ಆಡ್ ಮಾಡಿದ್ವಿ 3 ನ ಆಡ್ ಮಾಡಿದ್ವಿ 6 ಬರುತ್ತೆ. ಇದನ್ನ ಬೇಕಾದ್ರೆ so ಈ observations ನ ಆಡ್ ಮಾಡಿ ಡಿವೈಡೆಡ್ ಬೈ 5 ಮಾಡಿ so 6 ಬರುತ್ತೆ. ಅರ್ಥ ಆಗ್ತಿದ್ಯಾ? ಅಂದ್ರೆ 30 ಬರುತ್ತೆ ನೋಡಿ. ಸೊ 4 plus 5 is 4 plus 5 9, 9 plus 6 15. So 15 ಅಂದ್ರೆ is 15 plus 7 22, 22 plus 8 30. So 30 by 5 6. ಅರ್ಥ ಆಗ್ತಿದ್ಯಾ? ಸಪೋಸ್ ಸಬ್ಟ್ರಾಕ್ಟ್ ಮಾಡಿದೆ ಅನ್ಕೊಳ್ಳಿ. ಸೊ 1 minus 3, so 2 minus 3, 3 minus 3, 4 minus 4, 5 minus 5. ಸೊ ಏನಾಗುತ್ತೆ ಇಲ್ಲಿ ಇವಾಗ ಸೊ ಓಲ್ಡ್ ಮೀನ್ ಇಸ್ 3. ಸೊ ನಾವ್ ಏನನ್ನ ಸಬ್ಟ್ರಾಕ್ಟ್ ಮಾಡಿದ್ವಿ 3 ಅನ್ನ ಸಬ್ಟ್ರಾಕ್ಟ್ ಮಾಡಿದ್ವಿ. ಆದ್ರೆ ಏನಾಯ್ತು 0 is the mean. 0 is the mean. ನೋಡಿಬೇಕು -2 -1 ಇಲ್ಲಿ ಎಷ್ಟಾಗುತ್ತೆ -2 ಉಳಿತಾ ಇಲ್ಲಿ -1 0 0 0. ಓಕೆ. ಸೊ 2 minus 3 yes x bar minus k is the 1 minus 3 ಅಂದ್ರೆ -2. ಸೊ here 2 minus ಅಂದ್ರೆ -1 0 0 0 ಅಂದ್ರೆ ಏನಾಯ್ತು -3 -3. So old mean is theta. So old mean 3, right? Subtract ಮಾಡಿದ್ರೆ ಏನಾಗುತ್ತೆ so old mean is 3. So yes 1 minus 2, 2 minus 3, 3 minus 3, 4 minus sorry here 4 minus 3, right? So here 5 minus 3. So 5 minus 3 ಇದೆ ನೋಡ್ಕೊಳ್ಳುತ್ತೆ 1 ನೋಡ್ಕೊಳ್ಳುತ್ತೆ ಇಲ್ಲಿ 2 ನೋಡ್ಕೊಳ್ಳುತ್ತೆ ನೋಡಿ. So -2 plus 1 plus 1 minus 2 ಅಂದ್ರೆ ಆಗುತ್ತೆ so 0 ಅಂದ್ರೆ so 3 minus 3 is 0. So the new mean is 0. ಓಕೆನಾ? ಅದೇ ರೀತಿ ನೀವು ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ಸೊ ನೋಡಿ ಸಪೋಸ್ ಇದಕ್ಕೆ ಮಲ್ಟಿಪ್ಲಿಕೇಶನ್ ಮಾಡೋದು ಅನ್ಕೊಳ್ಳಿ. ಸೊ 2. ಸೊ ಇದಕ್ಕೆ 2 ನ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ 4 6 ನೆಕ್ಸ್ಟ್ 8 ನೆಕ್ಸ್ಟ್ 10. ಹಾಗಾದ್ರೆ ಇದರ ಮೀನ್ ಏನಾಗುತ್ತೆ ಅಂದ್ರೆ ಸೊ ಓಲ್ಡ್ ಮೀನ್ ಈಸ್ 3. ಸೊ ಏನನ್ನ ಮಲ್ಟಿಪ್ಲಿಕೇಶನ್ ಮಾಡಿದ್ವಿ 2. ಹಾಗಾದ್ರೆ 6 is the mean of the new observation. ಸೊ ಅದೇ ರೀತಿ ನೀವು ಡಿವೈಡ್ ಮಾಡಿದ್ರೆ ಸಪೋಸ್ 1 ಇದೆ. ಸೊ 1 ಅನ್ನ ಡಿವೈಡ್ ಮಾಡಿದ್ರೆ 2 ಇಂದ ಸೊ 2. ಸೊ ಅಗೈನ್ 2 by 2 ನೆಕ್ಸ್ಟ್ 3 by 2 ನೆಕ್ಸ್ಟ್ 4 by 2 ನೆಕ್ಸ್ಟ್ 5 by 2. ಸೊ ಹಾಗಾದ್ರೆ ಈ ಅಬ್ಸರ್ವೇಷನ್ ನ ಮೀನ್ ಏನಾಗುತ್ತೆ ಅಂದ್ರೆ ಸೊ 3 is the old mean. ಸೊ ಏನನ್ನ ಡಿವೈಡ್ ಮಾಡಿದ್ವಿ ಸೊ 2. ಹಾಗಾದ್ರೆ 3 by 2 is the mean of the new observations. This is about so mean of this data. ಅರ್ಥ ಆಗಿದೆ ಮಕ್ಕಳ? ಸೊ ಇಲ್ಲಿ ಮೀನಿಗೆ ಸಂಬಂಧಪಟ್ಟಾಗೆ. ಓಕೆ. ಸೊ ಏನ ಸೊ ಒಂದು ರಿಲೇಷನ್ಸ್ ಹೇಳಿ ನಿಮಗೆ mode is equal to so 3 times median minus 2 times mean. ಸೊ ಈ ರಿಲೇಷನ್ಸ್ ಅನ್ನ ಜ್ಞಾಪನ ಇಟ್ಕೋಬೇಕು. ಸೊ ಮೋಡ್ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ 3 times median minus 2 times mean. ಸೊ ಇಲ್ಲಿ ಜಿಯೋಮೆಟ್ರಿಕ್ ಮೀನ್ ನೋಡಿದ್ವಿ, ಅಲ್ಲಿ ಅರ್ಥಮೆಟಿಕ್ ಮೀನ್ ಆಯ್ತು. ಅರ್ಥಮೆಟಿಕ್ ಮೀನ್ ಆರ್ ಮೀನ್. ಸೊ ಜಿಯೋಮೆಟ್ರಿಕ್ ಮೀನ್ ಇತ್ತು. ಸೊ geometric mean for two numbers is defined as root a. Correct? Right? Geometric mean between a and b is what? Root a. Suppose so a1, a2, a3, so up to so on an. So be the n observations. What is the geometric mean of n observations? What is the geometric mean of n observations? Geometric mean is defined as so nth root of product of individual observations. ಎರಡು ನಂಬರ್ಗೆ ಅಂದ್ರೆ ಜಸ್ಟ್ geometric mean of 2 number is a square root, or geometric mean of 3 number is cube root of 3 numbers. Geometric mean of 4 number is 4th root. Geometric mean of 5 number is 5th root of product of 5 numbers.
ಹಾಗಾದ್ರೆ ಸೊ geometric mean of n numbers is nth root of product of individual observations means so whole power 1 over n. So whole power 1 over 1. So whole power 1 over n. So ಇದು ಒಂದನ್ನ observations ಇದೊಂದು key point ಬರ್ಕೊಳ್ಳಿ. So right. Okay. So next observation, standard deviations. Standard deviation. Standard deviations. Standard deviation. Suppose ಇಲ್ಲಿ ಏನ್ ಮಾಡಿದ್ವಿ ಸ್ಟ್ಯಾಂಡರ್ಡ್ ಡಿವಿಯೇಷನ್ಸ್ ಅಲ್ಲಿ ಸೊ ಲೆಟ್ x1 x2 x3 ಸೊ ಲೆಟ್ x1 x2 x3 xn be n observations ಇತ್ತು x1 x2 x3 xn be n observations ಇದ್ರೆ ಸಪೋಸ್ ಸೊ ಈಚ್ ಅಂಡ್ ಎವ್ರಿ ಟರ್ಮ್ಗೆ ಇದಕ್ಕೆ ಸಪೋಸ್ ಇಸ್ ಅ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಇಸ್ ಸಿಗ್ಮಾ ಅನ್ಕೊಂಡು ಸ್ಟ್ಯಾಂಡರ್ಡ್ ಡಿವಿಯೇಷನ್ ಇಸ್ ಸಿಗ್ಮಾ ಸಪೋಸ್ ಇಲ್ಲಿ ಈಚ್ ಅಂಡ್ ಎವ್ರಿ ಟರ್ಮ್ಗೆ ಸೊ ಕಾನ್ಸ್ಟೆಂಟ್ ಅನ್ನ ಆಡ್ ಮಾಡಿದ್ರ ಅನ್ಕೊಳ್ಳಿ ಸೊ ಕಾನ್ಸ್ಟೆಂಟ್ ಅನ್ನ ಆಡ್ ಮಾಡಿದ್ರೆ ಏನಾಯ್ತು ಸೊ k ಪ್ಲಸ್ x1 ಸೊ k ಪ್ಲಸ್ x2 k ಪ್ಲಸ್ xn k ಪ್ಲಸ್ xn ಸೊ ಇದಕ್ಕೆ ಏನ್ ಬರುತ್ತೆ ಸಮ್ ಮೀನ್ ಬರುತ್ತೆ ಇಸ್ x1 ಬಾರ್ ಅನ್ಕೋಣ ಇದಕ್ಕೆ ಮೀನ್ ಸೊ x ಬಾರ್ ಅನ್ಕೋಣ ಸೊ ರೈಟ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ಸ್ ಏನಾಗುತ್ತೆ ಸ್ಟ್ಯಾಂಡರ್ಡ್ ಡಿವಿಯೇಷನ್ಸ್ ಸೊ ಆಫ್ 1 ಅನ್ಕೋಣ ಸೊ ನ್ಯೂ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಫಾರ್ ದಿಸ್ ಡಾಟಾ ಇಸ್ ದ ಸ್ಕ್ವೇರ್ ರೂಟ್ ಆಫ್ ಸೊ ರೈಟ್ ಸಮೇಷನ್ ಆಫ್ so xi minus x bar sorry x1 bar so whole square so divided by so number of observations ಇಲ್ಲಿ ಏನು ಚೇಂಜ್ ಆಗಿದೆ ಓಕೆನಾ ಅಂದ್ರೆ ಏನಾಯ್ತು ಸಮೇಷನ್ ಆಫ್ ಸೊ ಇಲ್ಲಿ ಸೊ ಈಚ್ ಅಂಡ್ ಎವ್ರಿ ಟರ್ಮ್ ಗೆ ಮಲ್ಟಿಪ್ಲಿಕೇಶನ್ ಮಾಡೋದ್ರಿಂದ ಸಾರಿ ಅಡಿಷನ್ ಮಾಡೋದ್ರಿಂದ ಸೊ ಈ ಮೀನ್ ಏನಾಗಿರುತ್ತೆ ಸೊ k ಪ್ಲಸ್ x1 ಬಾರ್ ಸೊ k ಪ್ಲಸ್ x ಬಾರ್ ಆಗುತ್ತೆ ಸೊ x1 ಬಾರ್ ಇಸ್ ವಾಟ್ k ಪ್ಲಸ್ x ಬಾರ್ ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದೀನಿ ಸೊ x1 ಬಾರ್ ನ ಮೀನ್ ಏನಾಗಿರುತ್ತೆ ಅಂದ್ರೆ x1 ಬಾರ್ ನ ಮೀನು x ಬಾರ್ ಪ್ಲಸ್ ಸಮ್ ಕಾನ್ಸ್ಟೆಂಟ್ k ಆಗಿರುತ್ತೆ ಕರೆಕ್ಟಾ ಅಂದ್ರೆ ಏನಾಗಿದ್ದು ಸೊ k ಪ್ಲಸ್ x ಬಾರ್ ಆಯ್ತು ಹಾಗಾದ್ರೆ k ಪ್ಲಸ್ x ಬಾರ್ ಆದ್ರೆ k ಪ್ಲಸ್ x ಬಾರ್ ಹೌದಾ ರೈಟ್ ಇಸ್ k ಪ್ಲಸ್ x ಬಾರ್ ಸೊ ಇಲ್ಲಿ ಏನಾಗುತ್ತೆ xi ಏನಾಗಿರುತ್ತೆ ಸೊ k ಪ್ಲಸ್ xi ಆಗುತ್ತೆ ಕರೆಕ್ಟ್ ಏನ್ರಿ ಸೊ k ಪ್ಲಸ್ xi ಸೊ ದಿಸ್ ಇಸ್ k plus x bar k plus x bar so whole square so divided by n so ಇದನ್ನ ಸಿಗ್ಮಾ ಸ್ಕ್ವೇರ್ ಅಂತ ಇಟ್ಕೊಳ್ಳೋಣ ಅರ್ಥ ಆಗ್ತಿದೆ ಮಕ್ಕಳ ಸೊ xi ಏನಾಗಿದೆ ಇಲ್ಲಿ k plus x1 k plus x2 ಸೊ ನಾವು ಸ್ಟ್ಯಾಂಡರ್ಡ್ ಡಿವಿಯೇಷನ್ ಫಾರ್ ನ್ಯೂ ಅಬ್ಸರ್ವೇಷನ್ ಅಲ್ಲಿ ಕ್ಯಾಲ್ಕುಲೇಟ್ ಮಾಡ್ತಾ ಇರೋದು ಹಾಗಾದ್ರೆ xi ಏನಾಗುತ್ತೆ k plus x1 k plus x2 ಹಾಗಾದ್ರೆ k plus xi ಇನ್ ಜನರಲ್ ಮೈನಸ್ x1 ಬಾರ್ ಏನಾಗುತ್ತೆ k plus x ಬಾರ್ ಆಗುತ್ತೆ ಅಂದ್ರೆ ಸೊ k plus x1 minus k plus x bar ಓಕೆನಾ ಅಂದ್ರೆ ಆಯ್ತು ಸಮೇಷನ್ ಆಫ್ ಸೊ k plus xi minus k minus x bar so whole power 2 so divided by n so plus k minus ಕ್ಯಾನ್ಸಲ್ ಆಗಿದ್ರೆ ಏನಾಯ್ತು ಸೊ xi minus x bar ಅಂದ್ರೆ ಸಮೇಷನ್ ಆಫ್ xi minus x bar whole square so divided by n so this is what variance of old observations ಅಂದ್ರೆ ಏನಾಯ್ತು ಸಿಗ್ಮಾ 1 ಸ್ಕ್ವೇರ್ ಇಸ್ ಈಕ್ವಲ್ ಟು ಸೊ ದಿಸ್ ಇಸ್ ವಾಟ್ ವೇರಿಯನ್ಸ್ ಆಫ್ ಓಲ್ಡ್ ಅಬ್ಸರ್ವೇಷನ್ಸ್ ಅಂದ್ರೆ ಸಿಗ್ಮಾ ಸ್ಕ್ವೇರ್ ಅಂದ್ರೆ ನೋಡಿ ಇಲ್ಲಿ ಸೊ ಸಿಗ್ಮಾ ಸ್ಕ್ವೇರ್ ಕ್ಯಾನ್ಸಲ್ ಆದ್ರೆ ಸಿಗ್ಮಾ 1 ಇಸ್ ಈಕ್ವಲ್ ಟು ಸಿಗ್ಮಾ ಅಂದ್ರೆ ಆಯ್ತು ಸ್ಟ್ಯಾಂಡರ್ಡ್ ಡಿವಿಯೇಷನ್ ಆಫ್ ಓಲ್ಡ್ ಅಬ್ಸರ್ವೇಷನ್ ಈಸ್ ಸೇಮ್ ಆಸ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಆಫ್ ನ್ಯೂ ಅಬ್ಸರ್ವೇಷನ್ ಅಂದ್ರೆ ಇಲ್ಲಿ ಕಾನ್ಸ್ಟೆಂಟ್ ಅನ್ನ ಈಚ್ ಅಂಡ್ ಎವ್ರಿ ಟರ್ಮ್ ಗೆ ಮಲ್ಟಿಪ್ಲಿಕೇಶನ್ ಮಾಡೋದ್ರಿಂದ ಸ್ಟ್ಯಾಂಡರ್ಡ್ ಡಿವಿಯೇಷನ್ಸ್ ಏನು ಚೇಂಜ್ ಆಗಲ್ಲ ಅಂದ್ರೆ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಇಸ್ ಅನ್ಆಲ್ಟರ್ಡ್ ಸೊ ವೆನ್ ನಾನ್ ಕಾನ್ಸ್ಟೆಂಟ್ added to each and every term of observations ಹೇಳ್ಬೋದಾ ಎಸ್ ನೋಡಿ ಈಚ್ ಅಂಡ್ ಎವ್ರಿ ಅಬ್ಸರ್ವೇಷನ್ ಗೆ ಸೊ ನಮ್ ನಾನ್ ಜೀರೋ ಕಾನ್ಸ್ಟೆಂಟ್ ಅನ್ನ ಆಡ್ ಮಾಡಿದೀನಿ ಸೊ ಸಿಗ್ಮಾ ಈಸ್ ದ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಆಫ್ ಒನ್ ಅಬ್ಸರ್ವೇಷನ್ ಹಾಗಾದ್ರೆ ಸಿಗ್ಮಾ 1 ಅನ್ಕೊಳ್ಳೋಣ ಸಿಗ್ಮಾ 1 ಈಸ್ ದ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಆಫ್ ನ್ಯೂ ಅಬ್ಸರ್ವೇಷನ್ so this is what a standard deviation of new observations is same as standard deviation of so old observation it means what so standard deviation for old observation is same as standard deviation of new observation it indicates what so addition of some non-zero constant is not affected on the observation ಹೌದಲ್ವಾ ಹಾಗಾದ್ರೆ ಸ್ಟ್ಯಾಂಡರ್ಡ್ ಡಿವಿಯೇಷನ್ಸ್ ಅಲ್ಲಿ
ಈಚ್ ಅಂಡ್ ಎವ್ರಿ ಟರ್ಮ್ ಗೆ ಸಮ್ ನಾನ್ ಜೀರೋ ಕಾನ್ಸ್ಟೆಂಟ್ ಅನ್ನ ಆಡ್ ಮಾಡೋದ್ರಿಂದ ಸೊ ಇಲ್ಲಿ ಏನು ಕೂಡ ಚೇಂಜ್ ಆಗಲ್ಲ. ಇವಾಗ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಫಾರ್ 5 ಅಬ್ಸರ್ವೇಷನ್ ಈ 6 ಅಂತ ಕೊಟ್ಟಿದ್ರೆ ಅದಕ್ಕೆ ಈಚ್ ಅಂಡ್ ಎವ್ರಿ ಟರ್ಮ್ ಗೆ ಸಮ್ 3 ಆಡ್ ಮಾಡ್ತಾ ಹೋದ್ರೆ ಸೊ ಇವಾಗ ಅಗೇನ್ ಒಂದು ನ್ಯೂ ಅಬ್ಸರ್ವೇಷನ್ ಬರುತ್ತೆ, ಅದಕ್ಕೂ ಸ್ಟ್ಯಾಂಡರ್ಡ್ ಡಿವಿಯೇಷನ್ಸ್ ಓಲ್ಡ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ಸ್ ಇರುತ್ತೆ. ಓಕೆ, ಐ ಹೋಪ್ ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ. ಇಸ್ ಫಾರ್ ಎಕ್ಸಾಂಪಲ್ ನೋಡಿ, is for example, so 1 2 3 4 5 6 is for example is standard deviations on 5 compound. So just rough ಆಗಿ ಹೇಳ್ತಾ ಇದೀನಿ, ಅದನ್ನ ಕ್ಯಾಲ್ಕುಲೇಟ್ ಮಾಡಿ. Is the standard deviation for 6 observation is 5. Suppose so 2 added to each and every term, 2 plus 2, so next 2 plus 3, so 2 plus 4, next 2 plus 5. So ಇದೊಂದು ನ್ಯೂ ಅಬ್ಸರ್ವೇಷನ್ಸ್ ಬಂತು. ಹಾಗಾದ್ರೆ ಇದರ ಸ್ಟ್ಯಾಂಡರ್ಡ್ ಡಿವಿಯೇಷನ್ಸ್ ಏನಾಗಿರುತ್ತೆ ಅಂದ್ರೆ ನೀನು ಕ್ಯಾಲ್ಕುಲೇಟ್ ಮಾಡೋ ಅವಶ್ಯಕತೆ ಇಲ್ಲ, ಸೊ ಸೇಮ್ ಆಗಿರುತ್ತೆ ಸ್ಟ್ಯಾಂಡರ್ಡ್ ಡಿವಿಯೇಷನ್ಸ್. ಹಾಗಾದ್ರೆ ಸಬ್ಟ್ರಾಕ್ಟ್ ಮಾಡಿದ್ರು ಕೂಡ ಸೇಮ್ ಆಗಿರುತ್ತೆ ಸ್ಟ್ಯಾಂಡರ್ಡ್ ಡಿವಿಯೇಷನ್ಸ್. ಹಾಗಾದ್ರೆ ಸೊ ವಾಟ್ ಅಬೌಟ್ ಮಲ್ಟಿಪ್ಲಿಕೇಶನ್ಸ್ ಅಂತ ನೋಡಿದ್ರೆ, ಸ್ಟ್ಯಾಂಡರ್ಡ್ ಡಿವಿಯೇಷನ್ಸ್ ಅಲ್ಲಿ ಮಲ್ಟಿಪ್ಲಿಕೇಶನ್ಸ್ ನೋಡಿದ್ರೆ ಸಪೋಸ್ x1 x2 xn be n observations, the corresponding standard deviation is sigma. Suppose some non-zero constant ಅನ್ನ each and every term ಗೆ ಸೊ ಮಲ್ಟಿಪ್ಲಿಕೇಶನ್ಸ್ ಮಾಡಿದ್ರೆ ಇದರ ಸ್ಟ್ಯಾಂಡರ್ಡ್ ಡಿವಿಯೇಷನ್ಸ್ ಏನಾಗಿರುತ್ತೆ ಅಂದ್ರೆ ಸೊ k into sigma times ಆಗುತ್ತೆ, k into sigma times. ಓಕೆ, ಸೊ k into sigma times ಆಗುತ್ತೆ. ಅಂದ್ರೆ ನೋಡಿ ಸ್ಟ್ಯಾಂಡರ್ಡ್ ಡಿವಿಯೇಷನ್ಸ್ is defined as summation of xi minus x bar so whole square divided by n. This is sigma square, right? Sigma square. ಸೊ ಇಲ್ಲೇನಾಗುತ್ತೆ xi minus x bar, xi ಏನಾಯ್ತು ಇವಾಗ, ಸೊ k into xi ಆಯ್ತು, k into xi. ಇಲ್ಲಿ x bar ಏನಾಗುತ್ತೆ, x bar is k into x bar, ಕರೆಕ್ಟಾ? ರೈಟ್, ಆಲ್ರೆಡಿ ಹೇಳಿದೀನಿ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ಸೊ k unit times x bar, so whole square, so divided by n, summation of, so what is the common, k is the common, whole power 2 ಇರೋದ್ರಿಂದ ಏನಾಗುತ್ತೆ k square ಆಗುತ್ತೆ, so into xi minus x bar whole square, so divided by n. So k is independent of summation because k running from 1 to I running from 1 to n. So here k square is independent of the summation, k square into a summation of so xi minus x bar whole square, so divided by n. So k square into, so this is what variance of old observations. ಅಂದ್ರೆ ಏನಾಯ್ತು, so k square times k square, ಹೌದಲ್ವಾ? ಸೊ ಇಸ್ k ಟೈಮ್ಸ್ ಆಗುತ್ತೆ. ಅಂದ್ರೆ ಏನಾಯ್ತು, ಸಿಗ್ಮಾ ಸ್ಕ್ವೇರ್ ಇಸ್ ಈಕ್ವಲ್ ಟು k ಸ್ಕ್ವೇರ್ ಟೈಮ್ಸ್ ಸಿಗ್ಮಾ ಸ್ಕ್ವೇರ್. ಕರೆಕ್ಟ್ ಅಲ್ವೇನ್ರಿ? ನೋಡಿ, ಸಿಗ್ಮಾ ಸ್ಕ್ವೇರ್ ಇಸ್ ದ ಓಲ್ಡ್ ವೇರಿಯನ್ಸ್. ಅದಕ್ಕೆ ನಾನು ಸಪೋಸ್ ಏನಾದ್ರು ಸೊ ನಮ್ ನಾನ್ ಕಾನ್ಸ್ಟೆಂಟ್ ಅನ್ನ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ಅಂದ್ರೆ ಆಯ್ತು k ಇಂಟು xi ಮೈನಸ್ k ಇಂಟು x ಬಾರ್ ಆಯ್ತು, ಹೌದಾ? ಸೊ ಇದನ್ನ ಜಸ್ಟ್ ಡಿಫೈನ್ ಮಾಡ್ಕೊಂಡಿದೀನಿ ಡೆಫಿನೇಷನ್ಸ್ ಅನ್ನ. ಸೊ ರೈಟ್, ಇವಾಗ ಸೊ ಸಿಗ್ಮಾ 1 ಸ್ಕ್ವೇರ್ ಅನ್ಕೊಳ್ಳೋಣ, ಇದನ್ನ ಸಿಗ್ಮಾ 1 ಸ್ಕ್ವೇರ್ k ಇಂಟು xi ಮೈನಸ್ k ಇಂಟು x ಬಾರ್ ಹೋಲ್ ಪವರ್ 2 ಡಿವೈಡೆಡ್ ಬೈ n. ಸೊ ಇಲ್ಲಿ ಕಾಮನ್ ಏನಿದೆ k ಇದೆ, ಸೊ k ಸ್ಕ್ವೇರ್ ಈಚೆ ಬಂತು ಅಂದ್ರೆ xi ಮೈನಸ್ x ಬಾರ್ ಹೋಲ್ ಸ್ಕ್ವೇರ್. ಸೊ k ಸ್ಕ್ವೇರ್ ಇಸ್ ಇಂಡಿಪೆಂಡೆಂಟ್ ಆಫ್ ಸಮೇಷನ್. ಯಾಕೆ ಇಲ್ಲಿ k i ಮಾತ್ರ ವೇರಿ ಆಗುತ್ತೆ, k ಏನು ಕೂಡ ಸೊ ವೇರಿ ಆಗಲ್ಲ, ಯಾಕಂದ್ರೆ k ಇಸ್ ಅ ಕಾನ್ಸ್ಟೆಂಟ್, ಫಿಕ್ಸ್ಡ್ ಕಾನ್ಸ್ಟೆಂಟ್. ಹಾಗಾದ್ರೆ k ಸ್ಕ್ವೇರ್ ಇಂಟು ಸೊ ದಿಸ್ ಒನ್. ಸೊ ಇಲ್ಲಿ ಏನ್ ಮಾರ್ಕ್ ಮಾಡಿದೀನಿ ಅದೇನದು ಸಿಗ್ಮಾ ಸ್ಕ್ವೇರ್. ಹಾಗಾದ್ರೆ ಸಿಗ್ಮಾ 1 ಸ್ಕ್ವೇರ್ ಇಸ್ ಈಕ್ವಲ್ ಟು k ಸ್ಕ್ವೇರ್ ಟೈಮ್ಸ್ ಸಿಗ್ಮಾ ಸ್ಕ್ವೇರ್. ಹಾಗಾದ್ರೆ ಸೊ ಸಿಗ್ಮಾ 1 ಸ್ಕ್ವೇರ್ ಇಸ್ ಈಕ್ವಲ್ ಟು k ಸ್ಕ್ವೇರ್ ಟೈಮ್ಸ್ ಸಿಗ್ಮಾ ಸ್ಕ್ವೇರ್. ಸೊ ಇಲ್ಲೇನಾದ್ರೂ ನಾವು ಇದನ್ನ ಸೊ ಎರಡು ಇದನ್ನ ಸೊ ಪವರ್ ಅಂದ್ರೆ ಇದನ್ನೇನು ಬರ್ಕೊಂಬೋದಲ್ಲ, ಸಿಗ್ಮಾ ಸ್ಕ್ವೇರ್ ಇಸ್ ಈಕ್ವಲ್ ಟು k ಇಂಟು ಸಿಗ್ಮಾ, ಸಿಗ್ಮಾ 1 ಸ್ಕ್ವೇರ್ ಇಸ್ ಈಕ್ವಲ್ ಟು k ಇಂಟು ಸಿಗ್ಮಾ ಹೋಲ್ ಸ್ಕ್ವೇರ್, ಸ್ಕ್ವೇರ್ ಕ್ಯಾನ್ಸಲ್, ಸಿಗ್ಮಾ 1 ಇಸ್ ಈಕ್ವಲ್ ಟು k ಟೈಮ್ಸ್ ಸಿಗ್ಮಾ. ಓಕೆ, ಹೌದಲ್ವಾ? ಸೊ ಅಂದ್ರೆ ಏನಾಯ್ತು, ಈಚ್ ಅಂಡ್ ಎವ್ರಿ ಟರ್ಮ್ ಗೆ ಸಮ್ ನಾನ್ ಜೀರೋ ಕಾನ್ಸ್ಟೆಂಟ್ ಅನ್ನ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ಸೊ ನ್ಯೂ ಅಬ್ಸರ್ವೇಷನ್ ನ ಸ್ಟ್ಯಾಂಡರ್ಡ್ ಡಿವಿಯೇಷನ್ಸ್ ಏನಾಗಿರುತ್ತೆ ಅಂದ್ರೆ ಓಲ್ಡ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಇಂಟು ಕೆ. ನಾವ್ ಏನ್ ಮಲ್ಟಿಪ್ಲಿಕೇಶನ್ ಮಾಡಿರ್ತೀವಿ ಸೊ ಅದು ಸೊ ಸಪೋಸ್ 2 ಮಲ್ಟಿಪ್ಲಿಕೇಶನ್ ಮಾಡಿದ್ರೆ 2 ಇಂಟು ಸಿಗ್ಮಾ, ಸೊ 3 ಮಲ್ಟಿಪ್ಲಿಕೇಶನ್ ಮಾಡಿದ್ರೆ 3 ಇಂಟು ಓಲ್ಡ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ಸ್. ಅರ್ಥ ಆಗ್ತಿದ್ಯಾ? ಸೊ ಅವರ ವೇರಿಯನ್ಸ್ ಏನಾಗುತ್ತೆ ಅಂದ್ರೆ ವೇರಿಯನ್ಸ್ ಆಫ್ ನ್ಯೂ ಅಬ್ಸರ್ವೇಷನ್ is equal to k square times variance of old observations. ಅರ್ಥ ಆಗ್ತಿದ್ಯಾ? ಸೊ ಇದು ಇಂಪಾರ್ಟೆಂಟ್ ಪಾಯಿಂಟ್ ಗಳು, ಇವುಗಳನ್ನ ಜ್ಞಾಪನ ಇಟ್ಕೋಬೇಕು. ಸ್ಟ್ಯಾಂಡರ್ಡ್ ಡಿವಿಯೇಷನ್ಸ್ ಅಲ್ಲಿ ಸೊ ಏನಾಗುತ್ತೆ,
ಮತ್ತೆ ಮೀನಲ್ಲಿ ಏನಾಗುತ್ತೆ ಅಂತ.